ಹಲೋ ಸಾಗರಿ, ವಿಷಯ ಗೊತ್ತಾಯ್ತಾ? ಸೌಮ್ಯ ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡಿ ನನ್ನ ತಲೆ ಯಾಕೆ ತಿಂತಿದ್ಯಾ, ಅದೇನಂತ ಹೇಳು. ಸಾಗರಿ ತನ್ನ ಗೆಳತಿಯೆಡೆಗೆ ಅಸಮಾಧಾನ ವ್ಯಕ್ತಪಡಿಸುತ್ತಲೇ ನುಡಿದಳು. ಕೋಪ ಮಾಡ್ಕೋಬೇಡ್ವೆ, ನಾನು ಏನೋ ವಿಷಯ ಇರೋದಕ್ಕೆ ಕಾಲ್ ಮಾಡಿದ್ದು. ಸೌಮ್ಯ ರಾಗ ಎಳೆದಿದ್ದಳು. ನೇರವಾಗಿ ವಿಷಯ ಹೇಳೇ ಕೋತಿ. ಅದು ಸಂಗಮ್ ಮತ್ತೆ ಚಂದ್ರಿಕಾಗೆ ಡಿವೋರ್ಸ್ ಆಯ್ತಂತೆ ಕಣೆ. ವಾಟ್? ಅವರಿಬ್ಬರ ಮದ್ವೆ ಆಗಿ ಬರೀ 2 ವರ್ಷ ಆದದ್ದಲ್ವಾ? ಮೇ ಬಿ ಪುಟ್ಟ ಮಗು ಬೇರೆ ಇದೆ ಅನ್ಸುತ್ತೆ. ಸಾಗರಿ ಮಗುವಿನ ಮೇಲಿನ ಅನುಕಂಪದಿಂದ ನುಡಿದಳು. ಮನಸ್ತಾಪದ ಕಥೆಯೆಲ್ಲ ನಂಗೆ ತಿಳಿದಿಲ್ಲ. ಡಿವೋರ್ಸ್ ಪಡೆದ ತಕ್ಷಣ ಚಂದ್ರಿಕಾ ಫಾರಿನ್ಗೆ ಹೋದ್ಲಂತೆ. ಅವಳ 2 ವರ್ಷದ ಮಗ ಈಗ ಸಂಗಮ್ ಜೊತೆಗೆ ಇದ್ದಾನಂತೆ, ಸೌಮ್ಯ ಹೇಳಿದಳು. ಹೌದಾ? ಮಗುವನ್ನು ಬಿಟ್ಟು ಹೋಗುವಂತ ಮನಸ್ಸನ್ನು ಅವಳು ಅದ್ಯಾಕ್ ಮಾಡಿದಳು? ಅದ್ ಸರಿ, ನಿಂಗೆ ಇದೆಲ್ಲ ಹೇಗ್ ಗೊತ್ತಾಯ್ತು? ಸಾಗರಿ ಆಶ್ಚರ್ಯದಿಂದ ಕೇಳಿದಳು. ಅದು ನಂಗೆ ನಿನ್ನೆ ಧನ್ವಿತಾ ಮತ್ತು ದರ್ಶಿತಾ ಸಿಕ್ಕಿದ್ದರು ಕಣೆ, ಅವರೇ ಹೇಳಿದ್ದು. ಅಂದಹಾಗೆ ಅವರು ನಿನ್ನ ಬಗ್ಗೆ ಕೇಳಿದ್ರು. ಅವರು ನಿನ್ನನ್ನ ಕಾಂಟ್ಯಾಕ್ಟ್ ಮಾಡಲು ತುಂಬಾ ಪ್ರಯತ್ನ ಪಟ್ರಂತೆ. ನಾನು ನಿನ್ನ ಬಗ್ಗೆ ಏನು ಹೇಳಲು ಹೋಗ್ಲಿಲ್ಲ. ಬಟ್ ಅವರಿಬ್ಬರು ನನ್ನ ಫೋನ್ ನಂಬರ್ ತೆಗೆದುಕೊಂಡು ಅವರಿಬ್ಬರ ಫೋನ್ ನಂಬರ್ ಕೊಟ್ಟು ಇದು ಯಾವಾಗ್ಲಾದ್ರೂ ಉಪಯೋಗಕ್ಕೆ ಬರಬಹುದು ಎಂದು ಹೇಳಿದರು. ಓ ಹೌದಾ? ಹೇಗಿದ್ದಾರೆ ನನ್ನ ಪುಟ್ಟನಾದಿನಿಯರು? 2 ವರ್ಷದಲ್ಲಿ ಚೇಂಜ್ ಆಗಿದಾರಾ? ಏನು ಚೇಂಜಸ್ ಇಲ್ಲ, ಅವತ್ತಿನ ಹಾಗೆ ಇದ್ದಾರೆ. ನನ್ಗಂತೂ ಯಾರು ದರ್ಶಿತಾ ಯಾರು ಧನ್ವಿತಾ ಅಂತ ನಿನ್ನೆನೆ ಕಂಡು ಹಿಡಿಯಕ್ಕೆ ಸಾಧ್ಯವಾಗಿಲ್ಲ ಎಂದ ಸೌಮ್ಯಳ ಮಾತಿಗೆ ಸಾಗರಿಯ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಸಾಗರಿ, ಅವರಿಬ್ರು ನಿನ್ನ ತುಂಬಾ ಮಿಸ್ ಮಾಡ್ಕೋತಾರೆ ಕಣೆ, ಸೌಮ್ಯ ಬೇಸರದಿಂದ ಹೇಳಿದಳು. ಹಾ ಬಾಯ್ ಕಣೆ, ಕಾಲೇಜ್ಗೆ ಹೋಗ್ಬೇಕು ಎನ್ನುತ್ತಾ ಕಾಲ್ ಕಟ್ ಮಾಡಿದ ಸಾಗರಿಗೆ ಸೌಮ್ಯ ಕೊನೆಯಲ್ಲಿ ಹೇಳಿದ ಸಾಲುಗಳು ಮನಸ್ಸು ಭಾರ ಎನಿಸುವಂತೆ ಮಾಡಿದ್ದವು. ಪಾಪ ಧನು ಮತ್ತೆ ದರ್ಶಿ ಅವ್ರೇನ್ ತಾನೇ ಮಾಡಿದ್ದರು? ಸಂಗಮ್ನ ಆ ನಿರ್ಧಾರದಿಂದಾಗಿ ನಾನು ಅವರಿಂದಲೂ ದೂರವಾಗುವಂತಾಯ್ತು. ಅವರಿಬ್ಬರು ನನ್ನನ್ನು ಅತ್ತಿಗೆ ಅತ್ತಿಗೆ ಅಂತ ಅದೆಷ್ಟು ಹಚ್ಚಿಕೊಂಡಿದ್ದರು. ಅವರ ಕಾಂಟ್ಯಾಕ್ಟ್ಗೂ ಸಿಗದ ಹಾಗೆ ನಾನು ತಪ್ಪು ಮಾಡಿದ್ನ? ಸಾಗರಿಯ ಮನಸ್ಸು ಯೋಚಿಸಿತ್ತು. ಸಾಗರಿ, ಈಗ ನಿನ್ಗೆ ಕ್ಲಾಸ್ ಇಲ್ವಾ? ಅವಳ ಪಕ್ಕದಲ್ಲಿ ಕೂತ ಕಸಿನ್ ಸಿಸ್ಟರ್ ಕಮ್ ಕೋಲಿಂಗ್ ನಯನ ನುಡಿದಳು. ಇಲ್ಲ ನಯನಕ್ಕ, ನಿನಗೂ ಫ್ರೀ ಪೀರಿಯಡಾ? ಸಾಗರಿ ಕೇಳಿದಳು. ಹೌದು. ಏನೋ ಅಮ್ಮೋರ್ ಫುಲ್ ಯೋಚನೆಯಲ್ಲಿ ಮುಳುಗಿದ್ದೀರಾ? ಹಾಗೇನು ಇಲ್ವಲ್ಲ, ಸಾಗರಿ ಮೇಲು ಧ್ವನಿಯಲ್ಲಿ ನುಡಿದಳು. ಏನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ನಂಗೆ ಅರ್ಥವಾಯ್ತು. ನೀನು ಇಲ್ಲಿ ಕೆಲಸಕ್ಕೆ ಜಾಯಿನ್ ಆದ ಹೊಸದ್ರಲ್ಲಿ ಸಂಗಮ್ನ ನೆನಪಿನಿಂದಾಗಿ ಬಹಳ ನೊಂದುಕೊಂಡಿದ್ದೆ. ಆದರೆ ಈಗ ಚಿಂತಿಸೋಕೆ ಕಾರಣ ಏನು? ಅತ್ತೆ ಮಾವ ನಿನ್ ಮದುವೆ ಬಗ್ಗೆ ಮಾತಾಡ್ತಿದ್ದಾರಾ? ನಯನ ಹುಬ್ಬೇರಿಸಿದಳು. ಮದುವೆ ವಿಚಾರ? ಅದು ಅಪ್ಪ ಅಮ್ಮ ಕಾಲ್ ಮಾಡಿದಾಗ್ಲೆಲ್ಲ ಮಾತಾಡೋ ಕಾಮನ್ ಟಾಪಿಕ್ ಕಣೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇಲ್ಲ. ಮದುವೆ ಬಗ್ಗೆನೂ ಯೋಚಿಸ್ಬೇಕು ಕಣೆ. ಈಗ 24 ಆಯ್ತಲ್ವಾ, ಇನ್ನೊಂದ್2 ವರ್ಷದಲ್ಲಿ ಮದುವೆ ಆಗ್ಬೇಕು. ಗಂಡ ಮಕ್ಕಳು ಅಂತ ನಮ್ಮದೇ ಪುಟ್ಟ ಸಂಸಾರ ಕಟ್ಟಿಕೊಳ್ಳೋದ್ರಲ್ಲೂ ನೆಮ್ಮದಿ ಇದೆ ಕಣೆ. ನಯನ ತನ್ನ ಮೊಬೈಲ್ ವಾಲ್ಪೇಪರ್ನಲ್ಲಿದ್ದ ತನ್ನ ಮಗಳು ಮತ್ತು ಗಂಡನ ಫೋಟೋ ನೋಡ್ತಾ ನುಡಿದಳು. ತಮ್ಮ ಆಜ್ಞೆಯನ್ನು ಶಿರಸ ಪಾಲಿಸುತ್ತೇನೆ ನಯನಾದೇವಿಯವರಿಗೆ ಬಹುಪರಾಕ್. ಸಾಗರಿ ನಾಟಕೀಯವಾಗಿ ನುಡಿದು ನಗಲಾರಂಭಿಸಿದಳು. ನಯನ ಕೂಡ ಅವಳ ನಗುವಿನಲ್ಲಿ ಪಾಲುದಾರಳಾಗಿದ್ದಳು. ಸಾಗರಿ, ನೆಕ್ಸ್ಟ್ ವೀಕ್ 4 ದಿನಗಳ ಗವರ್ಮೆಂಟ್ ಹಾಲಿಡೇ ಇದೆಯಲ್ಲ, ಏನ್ ಪ್ಲಾನ್ ಮಾಡ್ಕೊಂಡಿದೀಯಾ? ನಯನ ಪ್ರಶ್ನಿಸಿದಳು. ನಾನು ಮನೆಗೆ ಹೋಗ್ತೀನಿ ಅಕ್ಕ. ನಾನು ಎಕ್ಸ್ಟ್ರಾ 2 ದಿನ ರಜೆ ಕೇಳಿ ರಜೆ ಸ್ಯಾಂಕ್ಷನ್ ಕೂಡ ಆಗಿದೆ. ಕೋತಿ, ನನ್ನ ಹತ್ರ ಹೇಳೇ ಇಲ್ಲ. ಅಕ್ಕ, ನಿನ್ನ ಹತ್ರ ಮಾತಾಡೋದು ಬಹಳಷ್ಟಿದೆ, ಬಟ್ ಈಗ ನಾವು ಕ್ಲಾಸ್ ತಗೋಬೇಕು, ಬಾ ಹೋಗೋಣ ಎಂದು ಸಾಗರಿ ತಾನು ಕೂತಲ್ಲಿಂದ ಎದ್ದು ಕ್ಲಾಸ್ ರೂಮ್ ಕಡೆಗೆ ಹೆಜ್ಜೆ ಹಾಕಿದಳು. ದಿನಗಳು ಉರುಳುತ್ತಿತ್ತು. ಈಗೀಗ ಸಾಗರಿಗೆ ಸಂಗಮ್ ಬಗೆಗಿನ ಯೋಚನೆಗಳು ಜಾಸ್ತಿಯಾಗಿತ್ತು. ಸಂಗಮ್ ಸಾಗರಿಯ ಸೂಪರ್ ಸೀನಿಯರ್. ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಅವರ ಪ್ರೀತಿಯ ಬಗ್ಗೆ ಸೌಮ್ಯಳ ಹೊರತಾಗಿ ಕಾಲೇಜಿನ ಯಾರಿಗೂ ಗೊತ್ತಿರಲಿಲ್ಲ. ಸಂಗಮ್ ಸಾಗರಿಯನ್ನು ತನ್ನ ಫ್ರೆಂಡ್ ಎಂದು ಪರಿಚಯಿಸಿ 3-4 ಬಾರಿ ತನ್ನ ಮನೆಗೆ ಕರೆದುಕೊಂಡು ಹೋಗಿದ್ದ. ಧನ್ವಿತಾ ಮತ್ತು ದರ್ಶಿತಾ ಸಂಗಮ್ನ ಅವಳಿ ತಂಗಿಯಂದಿರು. ಅವರಿಬ್ಬರು ಸಾಗರಿಗಿಂತ 2-3 ವರ್ಷ ಚಿಕ್ಕವರು. ಇಬ್ಬರಿಗೂ ಸಾಗರಿಯ ಮೇಲೆ ಅದೇನೋ ಪ್ರೀತಿ. ಮೊದಲೆಲ್ಲ ಅಕ್ಕ ಅಕ್ಕ ಎಂದು ಕರೆಯುತ್ತಾ ಸಾಗರಿಯ ಜೊತೆಗೆ ಇರುತ್ತಿದ್ದ ಹುಡುಗಿಯರು ಅದು ಹೇಗೋ ತಮ್ಮಣ್ಣನ ಮನಸ್ಸಿನ ಪೂರ್ತಿ ಸಾಗರಿ ಇದ್ದಾಳೆ ಎಂಬುದನ್ನು ಅರ್ಥೈಸಿಕೊಂಡು ಮನೆಯವರ ಕಣ್ತಪ್ಪಿಸಿ ಅತ್ತಿಗೆ ಎನ್ನಲಾರಂಭಿಸಿದ್ದರು. ಸಾಗರಿಯು ಅವರನ್ನು ಮುದ್ದಿನಿಂದ ತನ್ನ ನಾದಿನಿಯರು ಎನ್ನುತ್ತಿದ್ದಳು. ಸಂಗಮ್ನ ಓದು ಮುಗಿದ ತಕ್ಷಣ ಅವನಿಗೆ ಉತ್ತಮ ಸಂಬಳದ ಕೆಲಸವೂ ದೊರಕಿತ್ತು. ಸಾಗರಿ, 2-3 ವರ್ಷದಲ್ಲಿ ನಮ್ಮಿಬ್ಬರ ಪ್ರೀತಿ ವಿಚಾರವನ್ನು ಮನೆಯಲ್ಲಿ ಪ್ರಸ್ತಾಪ ಮಾಡೋಣ. ನಮ್ಮಿಬ್ಬರದ್ದು ಸೇಮ್ ಕ್ಯಾಸ್ಟ್, ಸ್ಟೇಟಸ್ ಕೂಡ ಮ್ಯಾಚ್ ಆಗುತ್ತೆ. ನಂಗೆ ಆಲ್ರೆಡಿ ಜಾಬ್ ಇದೆ ಅಂಡ್ ನಿನಗೂ ನೆಕ್ಸ್ಟ್ ಇಯರ್ ಹೊತ್ತಿಗೆ ಯಾವ್ದಾದ್ರೂ ಕಾಲೇಜ್ನಲ್ಲಿ ಲೆಕ್ಚರರ್ ಪೋಸ್ಟ್ ಸಿಗುತ್ತೆ. ಹಾಗಾಗಿ ಮನೇಲಿ ನಮ್ಮಿಬ್ಬರ ಮದ್ವೆಗೆ ಯಾವ ತಕರಾರು ಕೂಡ ಬರಲ್ಲ. ಅವನಂದ ಮಾತು ಇನ್ನೂ ಸಾಗರಿಯ ಕಿವಿಯಲ್ಲಿ ಗುಯಿ ಗುಡುಗುತ್ತಿತ್ತು.
ಅದಾಗಿ 1 ವರ್ಷದವರೆಗೆ ಎಲ್ಲ ಚೆನ್ನಾಗಿತ್ತು. ಸಡನ್ ಆಗಿ ಸಂಗಮ್ನ ಫೋನ್ ಮೆಸೇಜ್ಗಳು ನಿಂತು ಹೋಗಿತ್ತು. ಸಾಗರಿ ತಾನೇ ಕಾಲ್ ಮಾಡಲು ಪ್ರಯತ್ನಿಸಿ ಸ್ವಿಚ್ಡ್ ಆಫ್, ನಾಟ್ ರೀಚಬಲ್ ಟ್ಯೂನ್ ಕೇಳಿ ಸೋತಿದ್ದಳು. ಸಾಗರಿಯ ಪ್ರಯತ್ನದ ಫಲ ಎಂಬಂತೆ ಒಂದು ದಿನ ಸಂಗಮ್ ಸಾಗರಿಯ ಕಾಲ್ ರಿಸೀವ್ ಮಾಡಿದ್ದ. ಹಲೋ ಸಂಗಮ್, ಯಾಕೋ ಇಷ್ಟು ದಿನ ಕಾಲ್ ಪಿಕ್ ಮಾಡಿಲ್ಲ, ಏನಾಗಿದೆ ನಿಂಗೆ? ಸಾಗರಿ ನೇರವಾಗಿಯೇ ಕೇಳಿದಳು. ಹಲೋ, ಯಾರಿದು? ಸಂಗಮ್ನ ಮೊಬೈಲ್ ಸರಿ ಇರಲಿಲ್ಲ, ಈಗ ತಾನೇ ರಿಪೇರಿಯಾಗಿ ಮನೆಗೆ ಬಂದಿದೆ ಅಂಡ್ ಈ ಸಿಮ್ನ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿದ್ದೀನಿ. ಹಾಗೆ ಸಂಗಮ್ನ ಫೋನ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾರೋ ಹುಡುಗಿ ಸಾಗರಿಯನ್ನು ಮಾತನಾಡಲು ಬಿಡದೆ ಮಾತನಾಡುತ್ತಿದ್ದಳು. ಹಲೋ, ನಾನು ಸಂಗಮ್ನ ಫ್ರೆಂಡ್, ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಸಾಗರಿ ಅವಳ ಮಾತಿನಿಂದ ಬೇಸತ್ತು ಕೇಳಿದಳು. ನಾನು ಸಂಗಮ್ನ ಮಿಸ್ಸೆಸ್ ಚಂದ್ರಿಕಾ. ಆ ಹುಡುಗಿ ಸ್ಫುಟವಾಗಿ ಉತ್ತರಿಸಿದಾಗ ಸಾಗರಿಯ ಮನದೊಳಗೆ ಅಲೆಗಳು ಸುನಾಮಿಯಂತೆ ಏಳತೊಡಗಿದ್ದವು. ಸಾಗರಿ ಕೂಡಲೇ ಫೋನ್ ಸ್ಥಗಿತಗೊಳಿಸಿದಳು. ತನ್ನ ಬೆಡ್ ಮೇಲೆ ಬೋರಲಾಗಿ ಮಲಗಿ ಅವಳು ಅತ್ತದ್ದಕ್ಕೆ ಗಂಟೆಗಳ ಲೆಕ್ಕವೂ ಸಿಗಲಿಲ್ಲ. ಅವಳ ಫೋನ್ ಮತ್ತೆ ಮತ್ತೆ ಬಡಿದುಕೊಳ್ಳುತ್ತಾ ಸಂಗಮ್ ಕಾಲಿಂಗ್ ಎಂದು ಸ್ಕ್ರೀನ್ ಮೇಲೆ ತೋರಿಸುತ್ತಿತ್ತು. ಸಾಗರಿಯ ಮನಸ್ಸು ತೀರಾ ಹದಗೆಟ್ಟಿತ್ತು. ಆದರೂ ಛಲ ಬಿಡದೆ ಅವಳು ತನ್ನ ಸಿಮ್ ಕಾರ್ಡ್ ಅನ್ನು ತೆಗೆದು ಬಿಸಾಕಿ ಹೊಸ ಜೀವನ ಶುರು ಮಾಡುವ ತವಕದಲ್ಲಿ ತನ್ನ ಕಥೆಯನ್ನೆಲ್ಲ ನಯನ ಬಳಿ ಹೇಳಿ ಅವಳು ಕೆಲಸ ಮಾಡುತ್ತಿದ್ದ ಕಾಲೇಜಿನಲ್ಲೇ ಕೆಲಸ ಮಾಡತೊಡಗಿದಳು. 1 ವಾರ ಮನೆಯಲ್ಲಿ ಆರಾಮಾಗಿ ಕಳೆಯೋ ಯೋಚನೆ ಹಾಕಿಕೊಂಡು ಮನೆಗೆ ಹೋದ ಸಾಗರಿಗೇಕೋ ಧನ್ವಿ ಮತ್ತು ದರ್ಶಿತಾ ಮೀಟ್ ಆಗಬೇಕೆಂಬ ಹಂಬಲವಾಗುತ್ತಿತ್ತು. ಏನ್ ಮಾಡೋದೆಂದು ಯೋಚಿಸುತ್ತಾ ಸೌಮ್ಯಳಿಗೆ ಧನ್ವಿ ಮತ್ತು ದರ್ಶಿತಾ ಫೋನ್ ನಂಬರ್ ಕಳಿಸುವಂತೆ ಮೆಸೇಜ್ ಮಾಡಿದ್ದಳು. ನಂಬರ್ ಸಿಕ್ಕ ತಕ್ಷಣ ವಾಟ್ಸಾಪ್ನಲ್ಲಿ ತಾನೊಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅವರಿಬ್ಬರನ್ನು ಆಡ್ ಮಾಡಿದ್ದಳು. ಹಾಯ್ ಧನ್ವಿ ಅಂಡ್ ದರ್ಶಿ, ನಾನು ಸಾಗರಿ, ಪ್ಲೀಸ್ ಫರ್ಗಿವ್ ಮೀ ಎಂಬ ಮೆಸೇಜ್ ಒಂದನ್ನು ಗ್ರೂಪ್ಗೆ ರವಾನಿಸಿದ್ದಳು. ಅವಳ ಮೆಸೇಜ್ ನೋಡಿದ ಇಬ್ಬರು ತಟ್ಟನೆ ಅವಳ ಮೆಸೇಜ್ಗೆ ಸ್ಪಂದಿಸತೊಡಗಿದ್ದರು. ರಾತ್ರಿ ಇಡೀ ಏನೇನೋ ಮೆಸೇಜ್ ಮಾಡುತ್ತಾ ಮತ್ತೊಮ್ಮೆ ಕಾನ್ಫರೆನ್ಸ್ ಕಾಲ್ ಮಾಡ್ತಾ ಇದ್ದ ಅವರ ಮಾತಿನ ನಡುವೆ ಸಂಗಮ್ನ ಸುದ್ದಿ ಬರಲೇ ಇಲ್ಲ. ಐ ಮಿಸ್ ಯು ಬೋತ್, ನಾಳೆನೆ ನಿಮ್ ಮನೆಗೆ ಬರ್ಲಾ? ಸಾಗರಿ ಕೇಳಿದ್ದಳು. ವಾ, ವಿ ವಿಲ್ ಬಿ ವೇಟಿಂಗ್ ಎಂದು ಜೊತೆಯಲ್ಲೇ ಹೇಳಿದ ಇಬ್ಬರ ಧ್ವನಿಯಲ್ಲೂ ಸಂತೋಷ ಮನೆ ಮಾಡಿತ್ತು. ಮರುದಿನ ಬೆಳಗ್ಗೆ ಸಾಗರಿ ತನ್ನ ಫ್ರೆಂಡ್ ಮನೆಗೆ ಹೋಗೋ ನೆಪ ಹೇಳಿ ಸಂಗಮ್ ಮನೆಗೆ ಹೊರಟಿದ್ದಳು. ಸಾಗರಿ, ಒಂದಷ್ಟು ಹುಡುಗರ ಫೋಟೋಗಳನ್ನು ನಿನ್ನ ಕೋಣೆಯಲ್ಲಿಟ್ಟಿದ್ದೇನೆ, ಅವರಲ್ಲಿ ಯಾರನ್ನಾದರೂ ಆರಿಸಿಕೋ, ತಿಳಿತಾ? ಸಾಗರಿಯ ಅಮ್ಮ ಹೊರಟು ನಿಂತ ಮಗಳತ್ತಲೇ ನೋಡುತ್ತಾ ನುಡಿದಳು. ಮಗಳೇ, ಅದೇಕೆ ಮದುವೆ ಅಂದರೆ ಮುಖ ಹಾಗೆ ಮಾಡ್ಕೋತೀಯಾ? ಯಾರನ್ನಾದರೂ ಲವ್ ಮಾಡಿದ್ಯಾ? ಅವಳಪ್ಪ ನೇರವಾಗಿ ಕೇಳಿದ್ದರು. ಅಪ್ಪ ಅಮ್ಮ, ನಾನು ಬೇಗ ಹೋಗಿ ಬರ್ತೀನಿ, ಆಮೇಲೆ ಮಾತಾಡೋಣ, ಬಾಯ್ ಎಂದ ಸಾಗರಿ ತನ್ನ ಸ್ಕೂಟಿ ಸ್ಟಾರ್ಟ್ ಮಾಡಿ ಹೊರಟಿದ್ದಳು. ಹಾಯ್ ಅತ್ತಿಗೆ, ಹೇಗಿದ್ದೀಯಾ? ಧನ್ವಿತಾ ಮತ್ತು ದರ್ಶಿತಾ ಸಾಗರಿಯನ್ನು ಖುಷಿ ಖುಷಿಯಿಂದ ಬರೆ ಮಾಡಿಕೊಂಡಿದ್ದರು. ಅಲ್ಲೇ ಸೋಫಾದಲ್ಲಿ ಕುಳಿತು ಪೇಪರ್ ಓದುತ್ತಿದ್ದ ಸಂಗಮ್ ಅವಳನ್ನು ನೋಡಿ ಮುಗುಳ್ನಕ್ಕ. ಸಾಗರಿ ಬೇಕೆಂದೇ ಅವನನ್ನು ಇಗ್ನೋರ್ ಮಾಡಿ ಅವಳ ಸಹೋದರಿಯರ ಜೊತೆಗೆ ನಡೆದಳು. ಸಾಗರಿ, ನಮ್ಮನ್ನು ಕ್ಷಮಿಸಿ ಬಿಡು ಮಗಳೇ, ಸಂಗಮ್ ಯಾವ ತಪ್ಪು ಮಾಡಿಲ್ಲ, ಎಲ್ಲ ನಮ್ಮದೇ ತಪ್ಪು. ನಮ್ಮ ಮಗನ ಮನಸ್ಸಿಗೆ ವಿರುದ್ಧವಾಗಿ ಇನ್ಯಾವತ್ತೂ ನಡ್ಕೊಳ್ಳಲ್ಲ. ಸಂಗಮ್ನ ತಂದೆ ತಾಯಿ ಸಾಗರಿಯೆಡೆಗೆ ಬಂದು ಮೆಲ್ಲನೆ ನುಡಿದು ತಲೆ ತಗ್ಗಿಸಿದರು. ಸಾಗರಿಗೆ ಅವರು ಏನು ಹೇಳುತ್ತಿದ್ದಾರೆಂದು ಅರ್ಥವಾಗಲಿಲ್ಲ. ಅವಳು ಧನ್ವಿಯನ್ನೊಮ್ಮೆ ಏನಾಯ್ತು ಎಂಬಂತೆ ನೋಡಿದಳು. ಅತ್ತಿಗೆ, ನಾವೆಲ್ಲ ಬಿಡಿಸಿ ಹೇಳ್ತೀವಿ ಬಾ ಎಂದು ಹರ್ಷಿತಾ ಅವಳ ಕೈಯನ್ನು ಹಿಡಿದು ತಮ್ಮ ರೂಮಿನ ಕಡೆಗೆ ಕರೆದುಕೊಂಡು ಹೋದಳು. ಸಂಗಮ್ಗೆ ಮಗ ಇದ್ದಾನೆ ಅಲ್ವಾ, ಅವನೆಲ್ಲಿ? ಸಾಗರಿ ಅವರಿಬ್ಬರಿಗೂ ನೋಡ್ತಾ ಕೇಳಿದಳು. ಅಣ್ಣನ್ ಮಗ ಅಲ್ಲ, ಚಂದ್ರಿಕಾ ಮತ್ತೆ ದೇವ್ ಮಗ. ಅವನನ್ನು 2 ದಿನದ ಹಿಂದೆ ಫಾರಿನ್ಗೆ ಕರ್ಕೊಂಡು ಹೋದ್ರು. ಅವರಿಂದಾಗಿ ನನ್ನ ಅಣ್ಣನ ಬಗ್ಗೆ ನಿಂಗೂ ನಂಬಿಕೆ ಇಲ್ಲದ ಹಾಗಾಯ್ತು ಎಂದು ಧನ್ವಿ ವಿಷಾದದಿಂದ ನಕ್ಕಳು. ಅಂದ್ರೆ ಸಾಗರಿಗೀಗ ಅಲ್ಲಾದ ಘಟನೆಗಳು ಅಲ್ಪ ಸ್ವಲ್ಪ ಕುರುಹು ಸಿಕ್ಕಿತ್ತು. ಈಗ ದರ್ಶಿ ಮಾತನಾಡತೊಡಗಿದಳು. ಅತ್ತಿಗೆ, ಚಂದ್ರಿಕಾ ನಮ್ಮ ಅಮ್ಮನ ಅಣ್ಣನ ಮಗಳು. ಅವರು ಭಯಂಕರ ಶ್ರೀಮಂತರು. ಚಂದ್ರಿಕಾ ಮತ್ತು ದೇವ್ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಅವಳು ಅವನೊಂದಿಗೆ ತುಂಬಾ ಮುಂದುವರೆದಿದ್ದಳು. ಅವಳ ಹೊಟ್ಟೆಯಲ್ಲಿ ಅವರ ಪ್ರೀತಿಯ ಸಂಕೇತ ಬೆಳೆಯುತ್ತಿತ್ತು. ಆ ದೇವ್ ಅದೆಲ್ಲೋ ಹೋಗಿ ತಲೆಮರೆಸಿಕೊಂಡಿದ್ದ. ಮಾವ ಅವರ ಮಾನ ಹೋಗಬಾರದೆಂದು ಅಪ್ಪ ಅಮ್ಮನ ಬಳಿ ಬೇಡಿಕೊಂಡಾಗ ಅಪ್ಪ ಅಮ್ಮ ಒಂದೂ ಮಾತಾಡದೆ ಒಪ್ಪಿಕೊಂಡಿದ್ದರು. ಅಣ್ಣನಿಗೆ ಅವಳೆಂದರೆ ಅಷ್ಟಕ್ಕಷ್ಟೇ. ಅವಳು ಇಲ್ಲಿಯವರೆಗೂ ಅಣ್ಣನ ರೂಮ್ಗೆ ಕಾಲಿಡೋ ಸಾಹಸವನ್ನೂ ಮಾಡಿರಲಿಲ್ಲ. ಆದರೆ ಈಗ ದೇವ್ ಮರಳಿ ಬಂದಿದ್ದು ಹೇಗೆ ಎಂದ ಸಾಗರಿಯ ಮನಸ್ಸಿಗೆ ಸಂಗಮ್ ತನಗೇನು ಮೋಸ ಮಾಡಿಲ್ಲ, ಒಬ್ಬಳು ಹುಡುಗಿಯ ಮಾನ ಉಳಿಸೋ ಸಲುವಾಗಿ ಅವಳನ್ನು ಮದುವೆಯಾದ ಎಂದು ತಿಳಿದು ನೆಮ್ಮದಿ ಎನಿಸಿತ್ತು. ಆ ದೇವ್ಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿತ್ತಂತೆ. ಅದಕ್ಕೆ ಎಲ್ಲೋ ಹೋಗಿದ್ದ. 6 ತಿಂಗಳ ಹಿಂದೆ ಅವನು ಹಿಂತಿರುಗಿ ಬಂದ.
ನಮ್ಮಣ್ಣನ ಪುಣ್ಯ, ಅವನಿಗೆ ಚಂದ್ರಿಕಾಳ ಮೇಲೆ ಪೂರ್ತಿ ನಂಬಿಕೆ ಇತ್ತು. ಹಾಗಾಗಿ ಅಣ್ಣ ಮತ್ತು ಚಂದ್ರಿಕಾಂಗೆ ಡೈವರ್ಸ್ ಸಿಕ್ಕ 1 ವಾರದಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಫಾರಿನ್ಗೆ ಹೊರಟು ಹೋದರು. ಈಗ ಅಪ್ಪ ಅಮ್ಮಂಗೆ ಈಗ ಪಶ್ಚಾತ್ತಾಪ ಆಗ್ತಿದೆ. ಬಟ್ ಅಣ್ಣ ಎಲ್ಲ ನೋವನ್ನು ಮನದಲ್ಲಿ ಬಚ್ಚಿಟ್ಟು ನಗ್ತಾ ಇರ್ತಾನೆ ಅಷ್ಟೇ. ಅವರಿಬ್ಬರ ಬದುಕು ಸರಿ ಹೋಯ್ತು. ಆದ್ರೆ ನಮ್ಮ ಅಣ್ಣ ಮಾಡದ ತಪ್ಪಿಗೆ ನಿನ್ನನ್ನು ಕಳೆದುಕೊಂಡು ಬೇಸರದಲ್ಲಿದ್ದಾನೆ. ಅತ್ತಿಗೆ, ಯಾವಾಗಲೂ ವಿಧಿ ಲಿಖಿತವನ್ನು ಬದಲಾಯಿಸೋದು ಅಸಾಧ್ಯ ಅಲ್ವಾ? ವಿಧಿ ಅದಕ್ಕೆ ಬೇಕಾಗುವಂತೆ ನಮ್ಮನ್ನು ಆಟವಾಡಿಸುತ್ತದೆ. ಧನ್ವಿತಾ ಬೇಸರದಿಂದ ನುಡಿದಳು. ಸಾಗರಿಗೆ ಸಂಗಮ್ನ ಪರಿಸ್ಥಿತಿ ನೆನೆದು ದುಃಖವಾಗಿತ್ತು. ನಾನೀಗ ಬರ್ತೀನಿ ಎಂದ ಸಾಗರಿ ಸಂಗಮ್ನ ಬೆಡ್ರೂಮ್ಗೆ ಧಾವಿಸಿದ್ದಳು. ಅವನ ರೂಮ್ಗೆ ಅಟ್ಯಾಚ್ ಆಗಿ ಒಂದು ಪುಟ್ಟ ರೂಮ್ ಇತ್ತು. ಸಂಗಮ್ ಯಾವತ್ತೂ ಯಾರನ್ನೂ ಆ ರೂಮ್ಗೆ ಹೋಗಲು ಬಿಡುತ್ತಿರಲಿಲ್ಲ. ಸಾಗರಿ ಅದರ ಬಗ್ಗೆ ಕೇಳಿದಾಗ, ನಮ್ಮಿಬ್ಬರ ಮದುವೆ ಆದ ಮೇಲೆ ಆ ರೂಮ್ನೊಳಗೆ ಕಾಲಿಡು ಆಯ್ತಾ ಎಂದು ಮುದ್ದಾಗಿ ನಗುತ್ತಿದ್ದ. ಸಾಗರಿ ಈಗ ಆ ರೂಮ್ನ ಬಾಗಿಲು ತೆರೆದಿದ್ದಳು. ರೂಮ್ ಪೂರ್ತಿ ತನ್ನದೇ ಫೋಟೋಗಳನ್ನು ನೋಡಿ ಸಾಗರಿಗೆ ತಾನಿನ್ನೂ ಅವನ ಮನದಲ್ಲಿ ಇದ್ದೇನೆಂಬುದು ಸ್ಪಷ್ಟವಾಗಿತ್ತು. ನಾನು ಇನ್ನೊಮ್ಮೆ ಬರ್ತೀನಿ, ಎಲ್ಲರಿಗೂ ಬಾಯ್ ಎಂದು ಹಾಲ್ಗೆ ಬಂದ ಅಲ್ಲಿಂದಲೇ ಹೇಳಿದ ಸಾಗರಿ ಅವಳನ್ನೇ ನೋಡ್ತಾ ಇದ್ದ ಸಂಗಮನ್ನು ಲಘುವಾಗಿ ಹಗ್ ಮಾಡಿ ಆಲ್ ಇಸ್ ವೆಲ್, ಜಾಸ್ತಿ ಯೋಚನೆ ಮಾಡಬೇಡ ಎಂದು ಅವನ ಕಿವಿಯಲ್ಲಿ ನುಡಿದು ತನ್ನ ಮನೆಯ ಹಾದಿ ಇಳಿದಿದ್ದಳು. ಮಗಳೇ, ಫೋಟೋಸ್ ನೋಡಿದ್ಯಾ? ಟಿವಿ ನೋಡುತ್ತಾ ಕೂತ ಮಗಳ ಬಳಿ ಸಾಗರಿಯ ಅಮ್ಮ ಕೇಳಿದ್ದಳು. ಅಪ್ಪ ಅಮ್ಮ, ನನಗೆ ಮದುವೆ ಆಗೋಕೆ ಸಂಪೂರ್ಣ ಒಪ್ಪಿಗೆ ಇದೆ. ನಾನು ಆರಿಸಿಕೊಂಡ ಹುಡುಗನ ಫೋಟೋ ನೋಡಿ ಎಂದು ಸಾಗರಿ ತನ್ನ ಮೊಬೈಲ್ನಲ್ಲಿದ್ದ ಸಂಗಮ್ನ ಫೋಟೋ ತೋರಿಸ್ತಾ ಎಲ್ಲ ವಿಚಾರಗಳನ್ನು ಹೇಳಿದ್ದಳು. ಅವಳ ಅಪ್ಪ ಅಮ್ಮ ಸ್ವಲ್ಪ ಯೋಚಿಸಿ ಮದುವೆಗೆ ಒಪ್ಪಿಗೆ ಸೂಚಿಸಿದರು. ಸಂಗಮ್ನ ಮನೆಯಲ್ಲಿಯೂ ಮದುವೆಗೆ ಒಪ್ಪಿಗೆ ಸಿಕ್ಕಿತು. ಸಾಗರಿ ಮತ್ತು ಸಂಗಮ್ನ ಬದುಕೀಗ ಅವರೆಂದುಕೊಂಡಂತೆ ಒಂದಾಯಿತು. ಈಗ ಸಾಗರ ಸಂಗಮವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.